ಸಾಂಗ್ ಸರ್ ಫಸ್ಟ್ ಮಾತು ನಿಮ್ಮ ಪ್ರೀತಿನ ನೋಡಿ ಎಷ್ಟೋ ವರ್ಷಗಳ ನಂತರ ನೋಡಿ ಹೆಂಗನ್ಸ್ತು ಅಂತ ಹೇಳ್ಬೇಕು. ದಯವಿಟ್ಟು ಮೈಕ್ ಕೊಡಿ. ಅಂಡ್ ಒಂದ್ ವಿಷಯ ನಾನು ಹೇಳ್ಬೇಕು, ಶಿಲ್ಪಾ ಶೆಟ್ಟಿ ಮೇಡಮ್ ಅನ್ನೋಂತ ಸೂಪರ್ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡಿವಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ನನ್ ಅದರ್ ದೆನ್ ವಿ ರವಿಚಂದ್ರನ್ ಸರ್. ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ ಅವತ್ತು ಅಲ್ಲಿ ಕರ್ಕೊಂಡ್ಬಂದು ನಮ್ಗೆ ಇಲ್ಲಿ ಕೊಟ್ಟಿದ್ದಕ್ಕೆ. ಈಗ ಮತ್ತೆ ನಾವು ಎಷ್ಟು ವರ್ಷಗಳ ನಂತರ ಕೇಳಿ ನೋಡ್ತಾ ಇದೀವಿ. ಅವ್ರನ್ನ ಮತ್ತೆ ನೋಡಿ ಹೆಂಗನ್ಸ್ತು ಸರ್? ಆ ಕಡೆನೆ ಕೂತ್ಕೆ ತಿರ್ಕೊಂಡು ಅಲ್ಲೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ಕಡೆ ನೋಡ್ಬಿಡಿ. he wants to see that side only, so I'll do one thing. No madam, no madam, please ಇಲ್ಲೇ ಇರಿ ಮೇಡಮ್. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ವಿ ವೆರ್ ವೆರಿ ಗುಡ್ ಫ್ರೆಂಡ್ಸ್. we were never director, hero and heroine, no feel we never had. So day one in the, I think first 3 days she was a Bombay heroine. Then he converted me. I'll give the mic to ma'am also. This conversation is going to be very interesting. Yeah, so first few days she was Bombay heroine, Hindi heroine. First day ಬೈಕ್ ಚೇಸ್ ತೆಗಿತಾ ಇದ್ದೆ, ಪ್ರೀಸೋ ತಪ್ಪದು. ಅವ್ರಿಗೆ ಗೊತ್ತಿರಲಿಲ್ಲ ನಾನೇ ಚೇಸು ಶೂಟ್ ಮಾಡ್ತಾ ಇದ್ದೆ, ನಾನೇ ಫೈಟು ಶೂಟ್ ಮಾಡ್ತಾ ಇದ್ದೆ, ನಾನೇ ಡೂಪ್ ಇಲ್ಲ ಏನಿಲ್ಲ. ನಾನೇ ಕೂರ್ಸ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟ ಗಿಟ್ಟೆಲ್ಲ ಇಳಿದು ಹತ್ತುತ್ತಾ ಇದ್ದೀನಿ. ಇವ್ಳಿಗೆ ಯಾರು ಡೂಪ್ ಇಲ್ವಾ ಈ ಪಿಕ್ಚರ್ ಅಲ್ಲಿ, ಫೈಟ್ ಮಾಸ್ಟರ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದೇನೆ ಅನ್ನೋ ಫೀಲಿಂಗ್ ಇವ್ರಿಗೆ. 3 ದಿವಸ ಆದ್ಮೇಲೆ ಕೇಳಿದ್ರು, ये पिक्चर में फाइट मस्ट नहीं है क्या, डूप नहीं है क्या, मेरे लिए भी डूप नहीं, आप लोग भी नहीं. ಅವಾಗ ಕೇಳಿದ್ ಒಂದೇ, ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್? ಐ ಆಮ್ ಸೇಫ್, ಐ ಆಮ್ ಫೀಲಿಂಗ್ ಸೇಫ್. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಅಂಡ್ ವಂಡರ್ಫುಲ್ ಹುಡುಗಿ ಅವರು. ಅಂಡ್ ವೆರಿ ಏನಂದ್ರೆ, ಈಗ ನಮ್ಮನ್ನ ಕೂಡ ಶಿ ಕರೆಕ್ಟ್ಸ್. ಇವಾಗ ಇನ್ನೂ ಇದನ್ನ ಕಂಪ್ಲೇಂಟ್ ಮಾಡಿಲ್ಲ ಅವರು, ಇಲ್ಲ ಫಸ್ಟ್ ಇದನ್ನ ಕಂಪ್ಲೇಂಟ್ ಮಾಡ್ರು ಅವರು. ಅಂಡ್ ಶಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ. ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೌ ಆನ್ವರ್ಡ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ, ಇಂಡೈರೆಕ್ಟ್ಲಿ ಯು ಡಿರೆಕ್ಟೆಡ್ ಹಿಮ್. ಅಂಡ್ ವಿತ್ ಇನ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ಯಾರಿ ಹಾಕ್ಬೇಕು ಅಂದಾಗ, ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ, ವೇರ್ ಇಟ್ ಸಮಥಿಂಗ್ ಎಲ್ಸ್, ಬೇರೆ ತರ ಬಿಡು ಅಂದ ತಕ್ಷಣ ಕಾರಿಂದನೇ ಹೋಗಿ ಬೇರೆ ತರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ರು. ವೆರಿ ವೆರಿ ಜೊತೆಲಿದ್ದಾಗ ಯು ಹ್ಯಾವ್ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮನ್ನ. ಶಿಲ್ ಬಿ ಪುಷಿಂಗ್ ಯು. ಎಸ್, ಚಾರ್ಜ್ಡ್ ಅಪ್, ಶಿ ಇಸ್ ಆಲ್ವೇಸ್ ಚಾರ್ಜ್ಡ್ ಅಪ್, ಅಂಡ್ ದಟ್ ಸ್ಮೈಲ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಅಂಡ್ destructive also sometimes. I just want you to know. Yes ma'am. I think when I worked with Ravi sir, he never complimented me. After 18 years he's complimenting me on this stage. He you never said all these good things to me then. No, ಅವಾಗ 100 days function ಮಾಡಲಿಲ್ಲ ಪ್ರೊಡ್ಯೂಸರ್. After finish picture we never met also. We did only another picture together after some years again. Same producer again produced a film with us. After very long time we met. So he never gave you that compliment. That opportunity to come on the stage. Cha. I think we have never come on the stage before. This is the first time. We never had the opportunity. Thank you Prem sir, KVN sir for bringing this jodi together on stage for the first time after so long. Ma'am, then it was only complaints, no compliments back then? No, he complaints was... illa. Where are the complaints? He was known as the crazy star, and I know why he was called crazy. Crazy. Suddenly when I was shooting Ondagonu Ba, there was a motorbike in the middle of the bungalow. Yeah, I said, sir, what is this motorbike doing in the middle of the bungalow? Next thing I knew, I was sitting on the motorbike, and instead of coming down the stairs, the motorbike was put on some harness, and it was I don't know, it was meant to come down on that harness, and I was sitting on the motorbike. So I was like, when it comes to picturization of songs, I realized at that time that that's why he was known as the king of songs. So yes. He had a great ear for music, and I remember when we were shooting Raja Raja, that song, which was an iconic song. So creative it was. Yeah, there were cards coming out of yes. different parts of my body. Don't ask me how he shot it. I was holding a towel. Suddenly there was a card coming from there and a card I said, sir. Then he said, I want a card coming from here. I said, sir, but how are you going to do it? He said, you don't worry. You just stand. I'll bring the card out. So, I mean, that was Ravi, sir. But I feel so fortunate that after 18 years, I'm coming back to Kannada cinema with KD. To have been given this opportunity. You know, I wasn't going to do this movie, but like they say, दाने दाने पे लिखा होता है खाने वाले का नाम. I think
पार्ट पे लिखा होता है एक्टर का नाम. वाह. So I'm very fortunate that Prem sir had that confidence and he pushed me. I was actually fractured and I was on a wheelchair when he came to narrate the film to me 2.5 years ago. And I said, luckily I was on that wheelchair because at that time I was working a lot. And I said, I don't want to leave my kids and again, go to Bangalore because I knew the schedules were in Bangalore and Mysore. He says, you hear the script and you hear your part and then you say no. So I said, okay, you make me hear it. So I remember by the time it reached interval point, I forgot I had a fracture. I nearly stood up and then I slumped back. I said, sir, for this scene alone, I want to do this film. So Satyavati is that kind of character. Yes. And I feel so happy that the film manifested itself for me. And I got the opportunity to again pair up with Sanju. Again, we have great chemistry on screen and a great friendship. And Venki sir truly is the star of the movie because when you see stars shine, you need this to shine. So that was provided by him. And it wasn't done just with the point of view of just making a film with money. I think he's made this film with heart. And that's why there's that soul. Thank you, Venki sir. Supreet, who handled all our tantrums. Dhruva, you were a pleasant surprise. Truly. Because I got, it's my first film with Dhruva. And he is an amazing talent. So, like Ramesh sir said that, he would joke around before, even before an intense shot. And then switch on. That can only happen when you've had that background of theatre, which is what he has. So his base is very, very good. So Kannada cinema will see a different side to Dhruva. And I wish you all the very best. And Rishma, I don't know about you, but I'm manifesting that you're going to be a huge star after this movie. So, yes, it was just amazing. Ramesh sir, we've had some interesting work. I feel very, I'm not going to give out any secrets with Ravi sir's role and mine. But all I'm going to say, I wrote a line. KD-alli Satyavati agi barta idi. ಇದು ಪ್ರೀತಿ ಅಂತ ಅಂದ್ರೆ ಸೋ ಸ್ವೀಟ್. See, I'm Karnataka hudgi. So Ah. I speak Tulu. Enka Tulu varpunu. Kannada aat edded varpuji. ಒಂತೆ ತುಳುಟು ಪಾತಿರ್ಲೆ ಮ್ಯಾಮ್. Tulu artha apuna. ಅರ್ಥ ಆಗ್ಬೋದು. కేడీడు మాతల ఉండు ఎమోషన్ ఉండు యాక్షన్ ఉండు లవ్ ఉండు స్టార్స్ ఉల్లారు మాతెర్లో ఉల్లేరు ಪ್ರೀತಿ ಉಂಡು ಪ್ರೇಮ್ ಸರ್ ಬಾರಿ ಪ್ರೀತಿ ಒಂದು ಫಿಲ್ಮ್ ಮಲ್ತದೇರು ಆ್ಯಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು ಆ್ಯಂಡ್ ಇರ್ನ ಪ್ರೀತಿ ಬೋಡು ಆ್ಯಂಡ್ ಯು ಆಲ್ವೇಸ್ ಸಪೋರ್ಟೆಡ್ ಆಲ್ ದ ವರ್ಕ್ ಐ ಹ್ಯಾವ್ ಡನ್. ಪ್ಲೀಸ್ ಸಪೋರ್ಟ್ ಅಸ್ ಇನ್ ದಿಸ್ ಫಿಲ್ಮ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಅರೆ ನಾನು ಐ ಆಮ್ ಅ ಮ್ಯಾಂಗ್ಳೂರನ್ ಅಂಡ್ ಐ ಮಸ್ಟ್ ಸೇ ವಿ ಮ್ಯಾಂಗ್ಳೂರಿಯನ್ಸ್ಗೆ ಶಿಲ್ಪಾ ಮ್ಯಾಮ್ ಇಸ್ ಅ ಬಿಗ್ ಪ್ರೈಡ್. ಮ್ಯಾಮ್ here you are known as, in KD era you are known as Satyavati, but in Karnataka you are fondly known as Chandu ma'am. Chandu. Thanks to him. Chandu. ಎಲ್ಲರೂ ಒಂದ್ಸಲಿ ಚಂಡು ಅನ್ನಿ ನೋಡೋಣ. ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು ನನಗೆ ಗೊತ್ತು. ಪ್ರೇಮ್ ಸರ್ ನಿಮ್ ಪರ್ಮಿಷನ್ ತಗೊಂಡು ಒಂದು ಜಲಕ್ದು ಒಂದು ಹಾಡೇನಾದ್ರೂ ನಮ್ದು ನೆನಪಿನ ಹಾಡು ಹಾಕ್ಸ್ಬಿಡದ ಸರ್? ಬಂಗಾರದಿಂದ ಬಣ್ಣಾನ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. They're killing KD. Hey, song please. Come on. Let's hear it for Ravi sir and Shilpa ma'am. Hey, ಬಂಗಾರದಿಂದ. Ma'am, I'll take the mic. ಶಿವ ಭಕ್ತರು ಅದಕ್ಕೆ ಶಿವ ಸಾಂಗ್ ಆಗ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಈ ತರ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ವಿ ಡೋಂಟ್ ಗೆಟ್ ದಿಸ್ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಸಿ ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಟುಗೆದರ್ ಆನ್ ಸ್ಟೇಜ್. ಸಿನಿಮಾ ಕಥೆನೇ ಬದಲಾಗ್ಬಿಡ್ತಿದ್ ನೋಡಿದ್ರೆ.
ಬರಲ್ಲ ಏನು ಬದ್ಲಾಗಲ್ಲ ಏನು ಸಿನಿಮಾದಲ್ಲಿ ನಾನು ಅವ್ರ ಮುಖಾನು ನೋಡಿಲ್ಲ. ಆ, ಹೇಳ್ಬಿಟ್ರಿ ನೀವ್ ಇವಾಗ ಹಾ, ಈಗಿದೆ ಅವನ್ಗೆ ಹೇಳ್ಬಿಟ್ರಿ. ಜೋಡಿ ಇಲ್ಲ, ಏನು ಇಲ್ಲ. ನೀವು ಒಳ್ಳೆ ಕತೆ ಆಯ್ತು ನನಗೆ. ಒಳ್ಳೆ ಕರ್ಕೊಂಡು ನಾಗ ಅಲ್ಲಿ ಕೊಡ್ತೀರ. He said he revealed it. ನನ್ ಜೋಡಿ He ಎಲ್ಲ revealed it ಬರೆಯೋದೆ. that you don't face each other. ಅದರಲ್ಲೂ ಇವನು ಬೈಯೋದೆ. ಹಲೋ, ಇವನು ಬೈಯೋದೆ ನನ್ನ ಕಥೆಯಲ್ಲಿ. ಬೈಯೋದ್ರೆ ಪಂಚ ಗಿಂಚೆಲ್ಲ ಬೇರೆ ಕಿತ್ತಾಕ್ಬಿಡ್ತಾನೆ. ಅವನ್ಗೆ ಅದೇನು ಆಸೆ, ನನ್ ಪಂಚ ಕಿತ್ತಾಕೊಳ್ಳೋ ಆಸೆ ಅವನದು. ನೀವು ಬಂದ್ಬಿಟ್ಟು ಇಲ್ಲಿ ಜೋಡಿ ಆಡು ಅಂತೀರಾ. ಅವ್ರ ವಿಲ್ಲನ್ ಹೇಳಂಗಿಲ್ಲ, ಅವರೇ ಬೇರೆ ನಾನೇ ಬೇರೆ. He revealed, ma'am, that you guys We are never not. faced each other because he was my hero and he was the director. And like I said, he was one and all. He was the DOP also, he was director also, action director, dupe. So he would set the shot up. And the assistant director obviously would tell me the lines and everything, and he'd be screaming, and then suddenly you hear a romantic scene, action. I'm like, there's no emotion. He would be, and then suddenly, cut. Okay. So I mean, I've worked like that with him. So it was too comical. And he Ayyo, just- Ravi sir, KD, no romance? Yes, there is. There is romance. ಇವ್ರು ಅಲ್ಲ, ನಂಗೆ ರವಿ ಸರ್ ನ ಆ ಜಿಗದ್ಕೊಂಡು ಸರ್ ಹೆಂಗ್ ಸರ್ ಯುವಕೃತ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನ್ ಗೊತ್ತಾ, KD ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ.